ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಂಡಿ ಬಂದಾವ್ರಿ. ಇವತ್ತು ಮನೊಂದು ಸಲುವಾಗಿ ವಿಡಿಯೋ ಮಾಡಕೊಂತೀನಿ ಗೈಸ್. ಗುಲಾಬ್ ಜಾಮೂನ್ ಬೇಕಂತ ಹಂಗಾಗಿ ವಿಡಿಯೋ ಮಾಡಿದ್ರಾಯಿತು. ಒಂದು ಭಾಳ ದಿನ ಆಯಿತು ಅಪ್ಲೋಡೇ ಮಾಡಿಲ್ಲ ಅಂತ. ಈಗ ಸಂಜೆ ಆಗೈತಿ, 5 ಗಂಟೆ ಆಗೈತಿ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೀನಿ. ಹೇಳ್ಮನ ಹಾಯ್. ಹಾಯ್. ಆ ಪಾಕೆಟ್ ಹಿಡ್ಕೊಂಡು ಅದನ್ನು ಗೈಸ್ ಅವನು ಏನು ಹಾಯ್. ಹೇಳು. ಹಲೋ. ತರಲೇ ನನ್ನ ನೀನು ಹಾಯ್ ಮಾಡಿ. ನೋಡ್ರಿ, ಈಗ ಚಹಾ ಮಾಡೋಕ್ಕಿಟ್ಟಿದ್ದೆ. ಒಂದು ಸ್ವಲ್ಪ ಚಹಾ ಕುಡಿಯೋ ಅಭ್ಯಾಸ ಜಾಸ್ತಿನೇ ಐತಿ ಫ್ರೆಂಡ್ಸ್ ನನಗೆ. ಹಂಗಾಗಿ ಚಹಾ ಇರಲೇಬೇಕು ನನಗೆ. ಏನಿಲ್ಲಾದರೂ ನಡೀತೈತಿ, ಚಹಾ ಒಂದಿರಬೇಕು. ನೋಡ್ರಿ, ಇನ್ನು ಮುಂದೆ ಡೈಲಿ ಲಾಗ್ಸ್ ಮಾಡಬೇಕು ಅಂದ್ಕೊಂಡೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ತುಂಬ ದಿನವೇ ಆಯಿತು ವಿಡಿಯೋನೇ ಮಾಡೋಕ್ಕಾಗಿಲ್ಲ. ಯಾಕೆಂದರೆ ಹೀಗೆ ಒಂದು ಸ್ವಲ್ಪ ಏನಾದರೂ ಇರುತ್ತೆ. ಸ್ವಲ್ಪ ಫೋನು ಪ್ರಾಬ್ಲಮ್ ಆಗಿತ್ತು ಗೈಸ್, ಹಂಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಇನ್ಮೇಲೆ ಡೈಲಿ ವಿಡಿಯೋಸ್ ಮಾಡಬೇಕು ಅಂದ್ಕೊಂಡೀನಿ. ಡೈಲಿ ವಿಡಿಯೋಸ್ ಬರ್ತಾಯಿರುತ್ತೆ, ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಇವತ್ತಿನ ರೂಟೀನ್ ಹೇಗಿರುತ್ತೆ ಅಂತ ತೋರಿಸ್ತೀನಂತ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಚಹಾ ಕುಡಿದ ಮೇಲೆ ಅಡುಗೆ ಕೆಲಸ ಸ್ಟಾರ್ಟ್ ಮಾಡೋದು. ನೋಡ್ರಿ ಗೈಸ್, ನಾನು ಒಬ್ಬೇಕಿಗೆ ಅಂತ ಇಟ್ಕೊಂಡಿದ್ದೆ ಚಹಾನ. ಇವರು ಬಂದರು, ಇವ್ರಿಗೆ ಬೇಕಂತ. ಹಾಗಾಗಿ ಎಲ್ಲರೂ ಸ್ವಲ್ಪ ಶೇರ್ ಮಾಡಿಕೊಂಡು ಕುಡಿಯೋಕೆ ಕುಂತೀವಿ. ತಗೋಪಜ್ಜಿ, ನೀನು ಏನು ಬೇಕು ನಿಂಗೆ? ಹಾಯ್ ಪ್ರಗತಿ. ಹಾಯ್ ಪ್ರಗತಿ ಬಂದ ನೋಡ್ರಿ. ನೋಡ್ರಿ, ಈಗ ಗುಲಾಬ್ ಜಾಮ್ ಮಾಡಬೇಕಾದ್ಮೇಲೆ ಅದನ್ನು ಮಾಡೋಕ್ಕೆ ಹಿಟ್ಟು ಕಲಿಸ್ತಾ ಇದ್ದೀನಿ. ಇದನ್ನು ಏನು ಮಾಡೋದೇನು ದೊಡ್ಡದಲ್ಲ, ಆದರೂ ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ ಎಲ್ಲರ ಮನೆಯೊಳಗಡೆನೂ ಮಾಡ್ತಾರೆ. ಇದನ್ನು ಮಾಡೋದಂತೂ ಈಸಿ, ಯಾಕಂದರೆ ಈ ಪ್ಯಾಕೆಟ್ ಮೇಲೆ ಇದ್ರದ್ದು ಯಾವ ಥರ ಮಾಡಬೇಕು ಅಂತ ಎಲ್ಲ ಕೊಟ್ಟಿದ್ದಾರೆ. ಈಸಿಯಾಗಿ ಮಾಡ್ಕೋಬೋದು ಗೈಸ್, ಯಾಕಂದರೆ ಟೆನ್ಷನ್ ಇಲ್ಲ, ಅದರಲ್ಲೇ ಎಲ್ಲ ಕೊಟ್ಟಾರಲ್ಲ. ಹಾಗಾದರೆ ನೋಡಿ, ಇವಾಗ ವಿಡಿಯೋನ ಆಗಿಲ್ಲದು. ನೋಡ್ರಿ, ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಕೊಂತೀನಿ. ಇದಕ್ಕೆ ಸ್ವಲ್ಪ ತುಪ್ಪ ಇದ್ದರೆ ತುಪ್ಪನಾದರೂ ಹಾಕ್ಕೋಬೋದು, ಇಲ್ಲ ನಿಮ್ಮ ಮನೇಲಿ ಎಣ್ಣೆ ಇತ್ತು ಅಂದರೆ ಎಣ್ಣೆ ಕೂಡ ಹಾಕ್ಕೋಬೋದು. ನಾನು ಒಂದು ಸ್ವಲ್ಪ ತುಪ್ಪನ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನು ತುಪ್ಪ ಹಾಕೋದ್ರಿಂದ ಗೈಸ್ ತುಂಬ ಸ್ಮೆಲ್ ತುಂಬಾ ಚೆನ್ನಾಗಿ ಬರುತ್ತೆ ಇದು. ನೋಡ್ರಿ, ಈಗ ಇದನ್ನು ಇಷ್ಟು ನಾದಿದ್ದೀನಿ. ಇದನ್ನು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಇದರಲ್ಲಿ ಇದನ್ನು ನೆನೆಸೋದು ಗೈಸ್. ಇದನ್ನು 5 ನಿಮಿಷ ಆದರೂ ನೆನೆಯಕ್ಕೆ ಬಿಡಬೇಕು, ಹಾಗಾದರೆ ಸಖತ್ತಾಗಿ ಬರುತ್ತೆ. ಒಳಗಡೆ ಏನು ಹಿಟ್ಟಿಟ್ಟಾಗಿ ಅನಿಸೋದಿಲ್ಲ. ಇದು 5 ನಿಮಿಷ ನೆನೆಲಿ. ನೋಡ್ರಿ, ಇದನ್ನ ಈ ಕಡೆ ರೈಸ್ ಮಾಡೋಕ್ಕಿಟ್ಟಿದ್ನಿ. ಇದು ಕೂಡ ಆಲ್ಮೋಸ್ಟ್ ಆಗ್ತಾ ಬಂತು. ಈಗ ಅಲ್ಲೇ ಸಂಜೆ ಆಗೈತಲ್ಲ ಗೈಸ್, ಈಗ ಟೈಮ್ ಬಂದುಬಿಟ್ಟು 6 ಗಂಟೆ ಆಗಿ ಬಂದೈತಿ. ಹಂಗಾಗಿ ಅಡುಗೆನೂ ಮಾಡಿದ್ದಾಯಿತು. ಇದು ಅನ್ನ ಆಗುತ್ತೆ. ಈ ಕಡೆ ಬಂದು ಸಕ್ಕರೆದು ಒಂದೆಳೆ ಪಾಕನ ರೆಡಿ ಮಾಡ್ಕೊಂಡ್ರೆ ಆಯಿತು. ಅದು ಹಿಟ್ಟು ನೆನೆ ಇದ್ರಲ್ಲ. ನೋಡ್ರಿ, ನಾನು 1 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಸಕ್ಕರೆ ತೊಗೊಂಡಿದ್ದೀನಿ ಗೈಸ್. ನಾನು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನೀರು ನೋಡಿ ನಿಮ್ಗೆ
ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಮಾಡ್ತಾ ಇರೋದು ಸ್ವಲ್ಪ ಎಲ್ಲ, ಹಂಗಾಗಿ ಸ್ವಲ್ಪ ಇದಕ್ಕೆ ಜಾಸ್ತಿನೇ ಆಗಬೇಕು ಸಕ್ಕರೆ ಪಾಕ ಬಂದು, ಹಾಗಾಗಿ ನಾನು ಮಾಡ್ತಿರೋದು ಸ್ವಲ್ಪ, ಇದು ಸರಿ ಹೋಗುತ್ತೆ ಅದಕ್ಕೆ, ಹಾಗಾಗಿ ಇಷ್ಟೇ ಇಡ್ತಾ ಇದ್ದೀನಿ. ಇದನ್ನು ಒಂದೆಳೆ ಪಾಕ ಆಗಿ ಮಾಡ್ಕೊಳ್ಳೋದ್ರಾಗ ಅದು ಒಂದು 5 ನಿಮಿಷನೇ ಇತ್ತು. ನೋಡಿರಿ, ಈಗ ಇದು ಪಾಕ ಕುದಿಯೋಕೆ ಕುಂತೈತಿ. ಇದಕ್ಕೀಗ ಒಂದು ಏಲಕ್ಕಿನ ಕುಟ್ಟಿ ಹಾಕ್ಕೊತಾ ಇದ್ದೀನಿ. ಏಲಕ್ಕಿ ಫ್ಲೇವರ್ ಚೆನ್ನಾಗಿರುತ್ತೆ ಗೈಸ್, ಅದು ನನಗೆ ಇಷ್ಟ ಆಗುತ್ತೆ, ಹಾಗಾಗಿ ಹಾಕ್ತಾಯಿದ್ದೀನಿ. ನಿಮಗೆ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಬಿಡ್ಬೋದು ಅಷ್ಟೇ. ಒಬ್ಬೊಬ್ಬರಿಗೆ ಏಲಕ್ಕಿ ಫ್ಲೇವರ್ ಇಷ್ಟ ಆಗಲ್ಲ, ಒಬ್ಬರಿಗೆ ಇಷ್ಟ ಆಗುತ್ತೆ. ಇಷ್ಟ ಆಗೋದ್ರಲ್ಲಿ ನಾನು ಒಬ್ಬಳು, ನನಗೆ ತುಂಬಾ ಇಷ್ಟ. ನೋಡ್ರಿ, ಆಲ್ಮೋಸ್ಟ್ ಆಯಿತು ಅನಿಸುತ್ತೆ ಇದು, ಯಾಕಂದರೆ ಒಂದು ಎಳೆ ಬರೋಕೆ ಕುಂತೈತಿ, ಇನ್ನೂ ಸ್ವಲ್ಪ ಇರಲಿ ಗೈಸ್. ಇದು ನೋಡ್ರಿ, ಇದು ಈಗ ಆಯಿತು. ಇದನ್ನು ಒಂದು ಸ್ವಲ್ಪ ಆರಲಿ, ಇದು ಸೈಡಲ್ಲಿ ಎತ್ತಿಡ್ತೀನಿ. ಇದು ಹಿಟ್ಟನ್ನ ನಾದಿಟ್ಟಿದ್ವಲ್ಲ ಗೈಸ್, ಈ ಥರ ಆಗಿತ್ತು ನೋಡ್ರಿ ಇದು. ಈಗ ಇದನ್ನು ಕೈಗೆ ಒಂದು ಸ್ವಲ್ಪ ತುಪ್ಪ ಆಗಲಿ ಎಣ್ಣೆ ಆಗಲಿ ಹಚ್ಕೊಂಡು ಇದನ್ನು ಸಣ್ಣ ಸಣ್ಣದಾಗಿ ಉಂಡೆ ಕಟ್ಟಿ ಇಡ್ತೀನಂತ. ನೋಡ್ರಿ, ಇದನ್ನು ಸಣ್ಣದಾಗಿ ಉಂಡೆನ ಕಟ್ಟಿಟ್ಕೊಂಡಿನಿ ಅಷ್ಟೂ. ಈಗ ಇದಕ್ಕೆ ಒಂದು ಸೈಡ್ ಎಣ್ಣೆ ಕಾಯ್ಲಿಕ್ಕೆ ಇಡ್ತೀನಿ. ನೋಡಿ, ಎಷ್ಟು ಎಣ್ಣೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಗೈಸ್. ನಾನು ಯೂಸ್ ಮಾಡ್ತಾ ಇರೋ ಈ ಎಣ್ಣೆ ಬಾಟಲ್ನ ನಾನು ಮೀಶೋದಲ್ಲಿ ತರಿಸಿದ್ದೀನಿ. ಇದು ತುಂಬಾ ಚೆನ್ನಾಗಿದೆ. ಇದರಲ್ಲಿ 2 ಥರ ಬರುತ್ತೆ. ಯಾವ ಥರ ಅಂದರೆ 2 ಥರ ಯೂಸ್ ಮಾಡ್ಬೋದು. ಈ ಥರ ಬೇಕಾದರೆ ಪಲ್ಯಕಾಯಿ ಸಾಂಬಾರಿಗೆ ಈ ಥರ ಹಾಕ್ಬೋದು. ಬೇಡಪ್ಪ ನಾವು ಏನಾರ ಆಮ್ಲೆಟು ಹಾಕ್ತೀವಿ, ಇಲ್ಲ ಏನನ್ನು ಮೆಣಸಿಕಾಯಿ ಅದಕ್ಕೆ ಬೇಕಾದರೆ ಏನಾದರೂ ಡೀಪ್ ಫ್ರೈ ಇದ್ದರೆ ಸ್ವಲ್ಪ ಈ ಥರ ಪ್ರೆಸ್ ಮಾಡಿದರೆ ಸ್ವಲ್ಪ ಆಯಿಲ್ ಬೀಳುತ್ತೆ ಅಷ್ಟೇ ಇದರಲ್ಲಿ. ಇದು ನಿಮ್ಗೆ ಯಾರಿಗಾದರೂ ಬೇಕಾದರೆ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಕಳಿಸ್ಕೊಡ್ತೀನಿ. ತುಂಬಾ ಚೆನ್ನಾಗಿದೆ ಆ ಬಾಟ್ಲ್, ನನಗೆ ತುಂಬಾ ಯೂಸ್ಫುಲ್ ಆಗಿದೆ. ನೋಡ್ರಿ, ಈಗ ಎಣ್ಣೆನ ಕಲಿಕೆ ನಿಮ್ಮ ಗುಟ್ಟ ಮಾತಾಡ್ಕೊತ ಎಣ್ಣೆನೇ ಸ್ವಲ್ಪ ಹಾಕಿನಿ ಗೈಸ್, ಅದಕ್ಕೆ ಒಳ್ಳೆ ಆಗ್ತಾಯಿದ್ದೀನಿ. ಈಗ ಸಾಕು ಇಷ್ಟು, ಇದು ಎಣ್ಣೆ ಚೆನ್ನಾಗಿ ಕಾಯಲಿ. ಬಂದರು ನೋಡ್ರಿ ತ್ರಿಮೂರ್ತಿಗಳು ಗೈಸ್, ಇವರಿಬ್ಬರು ತರ್ಲೆ ನನ್ನ ಮಕ್ಕಳು. ಎಲ್ಲಿ ಹೋಗಿದ್ರಿ? ಹಾಯ್ ಮಾಡ್ರಿ. ಹಾಯ್. ಎಲ್ಲಿ ಮನು ಕಾಣವಲ್ಲ? ಮನ್ವಿತ ಹಾಯ್. ಏನು ಬೇಕು ನಿಮ್ಗೆ? ಎದಕ್ಕೆ ಬಂದಿರಿ? ಉಂಡಿ ಮಾಡಿಲ್ಲಪ್ಪ ನಾವು. ಏನದು? ಏನದು? ಜಾಮೂನ್ ಅನ್ನಕ್ಕೆ ಬರೋ ಇವನಿಗೆ ಇಲ್ಲಿ ಟಬರ್ ಚೀರದೊಂದು ಐತಿ ನೋಡ್ರಿ. ಈಗ ಎಣ್ಣೆ ಕಾದೈತಿ ನೋಡಿ ಗೈಸ್. ಈಗ ಎಣ್ಣೆ ಕಾದಿದ್ದೆ, ಇದನ್ನು ನಾನು ಸ್ಲೋ ಆಗಿ ಇಟ್ಟಿದ್ದೀನಿ ಗ್ಯಾಸ್ನ, ಯಾಕಂದರೆ ನಿಧಾನವಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ ಗೈಸ್, ಇದನ್ನು ಆದಷ್ಟು ಸ್ಲೋ ಫ್ಲೇಮ್ನಲ್ಲೇ ಇದನ್ನ ಇದು ಮಾಡೋಕ್ಕೆ ಟ್ರೈ ಮಾಡಿ, ಯಾಕಂದರೆ ಇಲ್ಲಕ್ರೆ ಸೀದು ಹೋಗ್ತಾ. ಗ್ಯಾಸ್ನ ಸ್ಲೋವಲ್ಲಿಟ್ಟು ಬೆನ್ಸೋದ್ರಿಂದ ಇದು ಒಳಗಡೆ ಕೂಡ ಚೆನ್ನಾಗಿ ಬೆನೀತ್ತೆ.
ಅದಕ್ಕಾಗಿ ಇದನ್ನು ಸ್ಲೋ ಆಗಿಟ್ಟು ಸ್ವಲ್ಪ ಟೈಮ್ ಆದರೂ ಪರವಾಗಿಲ್ಲ ಅಂತ ಬೇಯಿಸೋದು ಅಷ್ಟೇ. ಇಲ್ಲಕ್ರ ಮೇಲೆಲ್ಲ ಸೀದೋಗ್ಬಿಡುತ್ತಾ, ಒಳಗಡೆ ಎಲ್ಲ ಹಸಿ ಹಸಿ ಇರುತ್ತೆ. ಆ ಥರ ಆಗಬಾರ್ದು ಅಂದರೆ ಸ್ಲೋನಲ್ಲೇ ಬೇಯಿಸ್ಕೊಳ್ಳಿ. ಇದನ್ನು ಸ್ವಲ್ಪ ಬ್ರೌನಿ ಕಲರ್ ಬರಲಿ ಗೈಸ್. ಇದು ನೋಡ್ರಿ, ಈಗ ಆಲ್ಮೋಸ್ಟ್ ಕಲರ್ ಚೇಂಜ್ ಆಗೈತಿ. ಈಗ ತೆಗಿತೀನಿ ಇದನ್ನು. ಈಗ ಇನ್ನೂ ಸ್ವಲ್ಪ ಇದ್ವಲ್ಲ ಅವನ್ನ ಹಾಕ್ಕೊತೀನಿ. ನೋಡಿರಿ, ಆಲ್ಮೋಸ್ಟ್ ಇವು ಕೂಡ ಅದು. ನೋಡಿ ಗೈಸ್, ಆಲ್ಮೋಸ್ಟ್ ಇಷ್ಟ ಆಗ್ಯಾವ. ಈಗ ಒಂದೆಳೆ ಪಾಕನ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಈಗ ಅದ್ರಾಗ ಹಾಕ್ತೀನಿ. ಇದು ಪಾಕ ಒಂದು ಸ್ವಲ್ಪ ತಣ್ಣಗಾಗೈತಿ. ಇಷ್ಟಿದ್ದರೆ ಸಾಕು. ಒಂದು 20 ನಿಮಿಷ ಇಟ್ಟು ತಿಂದರೆ ಸಾಕು ಗೈಸಿದ್ದು ಅಷ್ಟೇ. ಬೆಳಗ್ಗೆ ತಿಂದರೆ ಇನ್ನೂ ಸಖತ್ತಾಗಿರುತ್ತೆ. ನೋಡಬೇಕು, ನನ್ನ ಮಕ್ಕಳು ತಡ್ಕೊಳಲ್ಲ, ಅವ್ರಿಗೆ ಪೇಷನ್ಸ್ ಅನ್ನೋದೇ ಇಲ್ಲ. ನೋಡೋಣ, ಒಂದು 20 ನಿಮಿಷ ಬಿಟ್ಟು ಹಾಕ್ಕೊಡ್ತೀನಿ ಯಾವ ಥರ ಆಗ್ಯಾವಂತ ಅವರೇ ಹೇಳ್ತಾರೆ. ಈಗ ಇದನ್ನು ಒಂದು 20 ನಿಮಿಷ ಮುಚ್ಚಿಡ್ತೀನಿ. ನೋಡ್ಬೋದು, ಯಾರೆಲ್ಲ ಜಿಮ್ಗೆ ಹೋಗಿ ಈ ಥರ ಬೆವರನ್ನು ಹೊಟ್ಸ್ಕೊತಾರೆ. ನಮ್ಮ ಮನೆಯಲ್ಲಿ ಅಡುಗೆ ಮಾಡಿದರೆ ಸಾಕು, ಈ ಥರ ಬೆವರು ಇಳಿಯೋಕೆ ಕುಂತ್ಬಿಡುತ್ತೆ. ನೋಡಿರಿ, ನೀರೆಲ್ಲ ಮುಖ. ಹೊರಗಿನ ವಾತಾವರಣ ಹೇಗೈತೆ ಅಂತ ತೋರಿಸ್ತೀನಿ ಗೈಸ್. ನೋಡಿರಿ, ಮಳೆ ಬರೋಕೆ ಆಗೈತಿ, ಮಳೆ ಬರಂಗೆ ಆಗೈತಿ. ಹೊರಗೆ ವ್ಯೂ ಚೆನ್ನಾಗೈತಿ. ನಮ್ಮನೆ ಹತ್ರ ಗಿಡ ಏನೂ ಇಲ್ಲ ಗೈಸ್, ಖಾಲಿ ನೋಡ್ಬೋದು. ಮೋಡ ಮುಚ್ಕೊಂಡೈತಿ, ಮಳೆ ಬರುತ್ತೆ ಅನಿಸ್ತೈತಿ. ನೋಡ್ರಿ, ಹೊರಗಡೆ ನಮ್ಮ ಮನೆ ಹತ್ರ ಗಿಡ ಏನಿಲ್ಲ. ಇಲ್ಲಿ ಒಂದು ಕಿಟಕಿ ಒಳಗೆ ಕಾಣ್ತಾವ, ಅಲ್ಲೇ ನೋಡ್ತಾ ಇರ್ತೀನಿ ನಾನು. ಹಸಿರು ಏನಾರು ನೋಡಬೇಕು ಅನಿಸುತ್ತೆ, ತುಂಬ ಚೆನ್ನಾಗಿ ಕಾಣ್ತಾ. ಕಾಯಿಸಿದ್ದು ಗಿಡ ನಾನು ಮೀಶೋದಲ್ಲಿ ತರಿಸಿದ್ದೆ. ಇದು ಮೊನ್ನೆ ಊರಿಗೆ ಹೋದಾಗ ಇದನ್ನು ಕೆಂಪೆರ್ಬಿ ತಿಂದ್ಬಿಟ್ಟು, ಇರುವೆ ತಿಂದು ಈ ಥರ ಮಾಡ್ಯಾವ. ಇದನ್ನ ಈಗ ಒಂದು ಸ್ವಲ್ಪ ರೆಡಿ ಮಾಡಕ್ಕೆ ಕುಂತೀನಿ. ಚಿಗುರು ಬಂದೈತಿ, ನೋಡ್ತೀವಿ ಯಾವ ಥರ ಬರುತ್ತೆ ಅಂತ ನೋಡಬೇಕು. ನೋಡ್ರಿ, ಎಲ್ಲರಿಗೂ ಒಂದು ಹತ್ತಿದ್ರೆ ಇವ್ರಿಗೆ ಏನೋ ಮಾಡಕ್ಕೆ ಕುಂತಾರೆ. ಇಲ್ಲಿ ನೋಡ್ರಿ, ಮನು ತನ್ನ ಬೈಕ್ನ ಪೂಜೆ ಮಾಡಕ್ಕೆ ಕುಂತಾನ. ಈಗ ಯಾವ ದೇವ್ರ ಜಾಸ್ತಿ ಆಗೈತೆ ಪೂಜೆ ನಿನಗೆ? ಯಾವ ದೇವ್ರ ಜಾಸ್ತಿ? ಅಂಬೋ. ನೋಡಿ ಗೈಸ್, ಅಂಬಮ್ಮ ದ್ಯಾಸಗಳಿಂತ ನಮ್ಮೂರಾಗ ಅಂಬಮ್ಮ ದೇವ್ರ ಫೇಮಸ್ಸು. ಆಕಿ ದ್ಯಾಸ ಆಗ್ಬಿಟ್ಟಾಳ ಅಂತ ಹಂಗಾಗಿ ಗಾಡಿ ಪೂಜೆ ಮಾಡಕ್ಕೆ ಎಲ್ಲ ಹಾಳು ಮಾಡ್ತೀರಿ. ಅದನ್ನು ಗಾಡಿ ನೋಡಂತಿ ನೀರು ಹಾಕಿ ಚಾರ್ಜ್ ಇಡಕ್ಕೆ ಬರಲ್ಲ ನೋಡೋದು, ಚಾರ್ಜರಿಂದದು. ಏನಿನ್ನ ತರಲೇ ನನಗೆ ಡೊಕ್ಕರಿ. ನೋಡಿ ಗಾಯಸ್, ಈಗ ಇದೇ ಕಡಾಯಿಗಲ್ಲಿ ಕರಿದ್ನಲ್ಲ, ಅದ ಕಡಾಯಿಗಲ್ಲಿ ಎಣ್ಣೆ ಇತ್ತು ಅಂತ ಅದರಲ್ಲೇ ಸಾಂಬಾರು ಮಾಡಿದೆ. ಏಕೋ ಗೊತ್ತಿಲ್ಲ, ಈ ಕಡಾಯಿಗೆ ನನ್ನ ಫೇವ್ರೇಟ್ ಕಡಾಯಿ. ಇದರಲ್ಲೇ ಮಾಡ್ಬೇಕು ಅನ್ಸುತ್ತೆ ನನಗೆ ಅಡುಗೆನ. ಈಗ ಒಂದು ಒಪ್ಪತ್ತಿಗೆಲ್ಲ ಸಾಕಂತ ಇದರಲ್ಲೇ ಟೊಮೆಟೊ ಸಾರನ್ನ ಮಾಡಿದ್ದೆ.
ಈಗ ವೇಟ್ ಮಾಡೋಕೆ ಒಂಥರ ಗೈಸ್ ತಿನ್ಬೇಕಂತ. ಇವು ಈಗ ಒಂದು 20-30 ನಿಮಿಷನೇ ಆಯಿತು. ಇದು ಹಾಕ್ಕೊಡ್ತೀನಿ, ತಿಂತಾರೆ ಯಾವ ಥರ ಅಂತ ನೋಡಿ. ಎಷ್ಟು ಚೆನ್ನಾಗಿ ಹಿಡ್ಕೊಂಡವ, ಸ್ಪಾಂಜಿ ಇವು ನೋಡಿ ಗೈಸ್. ಒಳಗೆ ಕೂಡ ಚೆನ್ನಾಗಿ ಬಂದವ. ಗೈಸ್ ಟೇಸ್ಟ್ ಅಂತೂ ಸಕ್ಕತ್ತಾಗಿದೆ. ಬೆಳಗ್ಗೆವರೆಗೆ ಇದ್ದರೆ ಚಲೋ ಹಾಕೋದು ಅನ್ನಿಸ್ತೈತಿ, ಆದರೆ ಈಗ ಬೇಕನ್ನೋಂಥವ್ರ ಏನು ಮಾಡೋಕ್ಕಾಗಲ್ಲ, ಹಾಕ್ಕೊಟ್ಬಿಡ್ತೀನಿ. ಅವನು ಹೆಂಗಾಗೈತಿ ಪೂಜಿ? ಹಾಂ ನೋಡಿಲ್ಲಿ ಹೆಂಗಾಗೈತಿ ನೀನು? ಹಾಂ ಹೆಂಗಾಗೈತಿ? ಅಲ್ಲದು ವಾವ್. ಇವನು ಇಷ್ಟಪಟ್ಟಿದ್ದಕ್ಕೆ ಮಾಡಿದ್ದು ಗೈಸ್ ಇವತ್ತು. ಇದನ್ನು ನೋಡಿ ಎಷ್ಟು ಸೋಮ್ ಮಾಡ್ತಾನೆ.